ನಾನು ನಿಮ್ಮ ರಾಘವೇಂದ್ರ. ಇವತ್ತೇನು ಯುಗಾದಿ ಹಬ್ಬದ ರಂಜಾನ್ ಹಬ್ಬದ ಪ್ರಯುಕ್ತ ಇವತ್ತೇನು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಬಡ ಬಗ್ಗರು ಇರ್ತಾರೆ, ಅವ್ರಿಗೆ ನಾವು ಒಂದು ಹೊತ್ತಿನ ಊಟ ಕೊಡಬೇಕು ಅಂತೇಳಿ ಅವ್ರಿಗೆ ರುಚಿಯಾಗಿ ಕೊಡಬೇಕು ಅಂತ ಚಿಕನ್ ಕೊಡ್ತಾ ಇದ್ದೀವಿ. ಇದು ಆಹಾರದಲ್ಲಿ ಒಂದು ಪದ್ಧತಿ, ಆಹಾರದಲ್ಲೂ ಒಂದು ಚಿಕನ್ ಒಂದು ಪದ್ಧತಿ ಇದೆ. ಅದಕ್ಕೆ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ಇದ್ದೆ. ಇವತ್ತೇನು ನಾವು ಇವತ್ತು ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ವರ್ಗದವ್ರಿಗೂ ನಾವಿವತ್ತು ಕೋಳಿ ವಿತರಣೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಇವತ್ತು ಶುಭವಾಗಲಿ. ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಎಲ್ಲರಿಗೂ ಶುಭ ಕೋರುತ್ತಾ ಎಲ್ಲರ ಖುಷಿಯಾಗಿ ಇವತ್ತು ಹಬ್ಬ ಮಾಡಲಿ ಅಂತ ನಮ್ಮ ಕೈಯಲ್ಲಾಗಿದ್ದ ಒಂದು ಸಣ್ಣ ಸಹಾಯವನ್ನು ಜನಗಳಿಗೆ ಮಾಡ್ತೇನೆ. ಯಾಕಂದರೆ ಕೂಲಿ ಕಾರ್ಮಿಕರು ನಮ್ಮ ಭಾಗದಲ್ಲಿ ಹೆಚ್ಚು ಇರೋದು, ಅದರಿಂದ ಅವರಿಗೆ ಒಂದು ಹಬ್ಬಕ್ಕೆ ಚಿಕನ್ ತೊಗೊಂಡು ತಿನ್ನುವಂಥ ಶಕ್ತಿ ಸ್ವಲ್ಪ ಜನಕ್ಕೆ ಕಮ್ಮಿ ಇದೆ. ಅದಕ್ಕೋಸ್ಕರ ಎಲ್ಲರಿಗೂ ಒಂದು 4,000ರಿಂದ 5,000 ಜನಕ್ಕೆ ಇವತ್ತು ನಾವು ಏನು ಚಿಕನ್ನ ವಿತರಣೆ ಮಾಡ್ತಾಯಿದ್ದೀವಿ. ನೀವೇ ನೋಡ್ತಾ ಇದ್ದೀರಾ, ಜನಸಾಗರ ಫುಲ್ಲು ಎಷ್ಟು ಜನ ಇದ್ದಾರೆ ನೋಡಿ. ಪ್ರತಿಯೊಬ್ಬರಿಗೂ ನಾವು ಇವತ್ತು ಚಿಕನ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಅಲ್ಲಾನು ಒಳ್ಳೇದು ಮಾಡಲಿ, ಮತ್ತು ಹಿಂದೂ ದೇವರುಗಳು ಕೂಡ ಯುಗಾದಿ ಹಬ್ಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.